ರಾಜಕಾಲುವೆ ಒತ್ತುವರಿ ಮಾಡಿ ಕಲ್ಲು ಗಣಿಗಾರಿಕೆ ಮಾಡುತ್ತಿರುವ ಆಸಾಮಿಗಳು ದೇವನಹಳ್ಳಿ ತಾಲೂಕಿನ ಮಾಯಸಂದ್ರ ಗ್ರಾಮದ ಸರ್ವೆ ನಂಬರ್ 40 ಹಾಗೂ 63ರಲ್ಲಿ ಅಕ್ರಮ ಗಣಿಗಾರಿಕೆ. ಸುಮಾರು ವರ್ಷಗಳಿಂದ ಕಲ್ಲು ಗಣಿಗಾರಿಕೆಯಿಂದ ಅಕ್ಕಪಕ್ಕದ ಭೂ ಮಾಲೀಕರಿಗೆ ತೊಂದರೆ. ಸ್ಥಳೀಯ ಜನ ಎಷ್ಟೇ ಅರ್ಜಿಗಳನ್ನ ಸಲ್ಲಿಸಿದ್ರೂ ಅಕ್ರಮಕ್ಕೆ ಬೀಳ್ತಿಲ್ಲ ಬ್ರೇಕ್. ಕಂದಾಯ ಇಲಾಖೆ ವರದಿಯಲ್ಲಿ ರಾಜಕಾಲುವೆ ಮೇಲೆ ಅಕ್ರಮ ಗಣಿಗಾರಿಕೆ ನಡೆದಿರೋದು ದೃಢವಾಗಿದೆ. ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಗಣಿ ಮತ್ತು ಭೂ ಇಲಾಖೆ ಅಧಿಕಾರಿಗಳಿಂದ ಜಾಣ ನಡೆ. ದಂಡಾಧಿಕಾರಿಗಳೇ ಏನ್ ಮಾಡ್ತಾ ಇದ್ದೀರಾ? ಕೂಡಲೇ ಕ್ರಮಕ್ಕೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಂದ ಕ್ರಮ ಆಗಬೇಕು ಅಂತ ಸ್ಥಳೀಯರು ಪಟ್ಟನ್ನ ಹಿಡಿದಿದ್ದಾರೆ. ಅಕ್ರಮ ಕಲ್ಲು ಗಣಿಗಾರಿಕೆ ನಿಲ್ಲಿಸಿ ನಮ್ಮ ಪ್ರಾಣವನ್ನ ಉಳಿಸಿ ಅಂತ ಸ್ಥಳೀಯ ರೈತರು ಆಗ್ರಹ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ಘಟನೆ. ಇವತ್ತು ಕೆಲವು ಜನ ಪಬ್ಲಿಕ್ ಬಂದಿದ್ದರು, ರಾಜಕಾಲುವೆಯನ್ನು ಸೇರಿಸ್ಕೊಂಡು ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ತಹಸೀಲ್ದಾರಿಂದ ಹಿಂದೆ ರಿಪೋರ್ಟ್ ತೊಗೊಂಡೇ ಮಾಡಿರ್ತಾರೆ. ನಾನು ಇನ್ನೊಮ್ಮೆ ತಹಸೀಲ್ದಾರಿಂದ ರಿಪೋರ್ಟ್ ತರಿಸ್ಕೊಂಡು ರಾಜಕಾಲುವೆ ಇದ್ದರೆ ನಾವು ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತೇನೆ. ಈಗ ಕೊಯ್ರಾ ಸರ್ವೆ ನಂಬರಲ್ಲಿ ರಾಜಕಾಲುವೆ ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ಟು ಹಿಂದೆ ದೂರು ಬಂದಿತ್ತು. ಅದ್ರ ಬಗ್ಗೆ ಅಳತೆ ಮಾಡಿ ಹಿಂದೆ 2018ರಲ್ಲಿ ರಾಜಕಾಲುವೆ ಅಸ್ತಿತ್ವದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಟ್ಟಿರ್ತಾರೆ. ಈಗ ಅದನ್ನು ತನಿಖೆ ಮಾಡಲಾಗಿ ಅಲ್ಲಿ ರಾಜಕಾಲುವೆ ಅಂದರೆ ರಾಜಕಾಲುವೆ ನಮ್ಮ ನಕಾಶೆಯಲ್ಲಿ ರಾಜಕಾಲುವೆ ಇರುತ್ತೆ, ರಾಜಕಾಲುವೆ ಇದೆ ಅಂತ ಹೇಳ್ಬಿಟ್ಟು ನಾವು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಪನಿರ್ದೇಶಕರಿಗೆ ಯಾರಿಗೆ ನಾವು ಮೈನಿಂಗ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇಬ್ಬರಿಗೂ ರಿಪೋರ್ಟ್ ಕೊಟ್ಟಿದ್ದೀವಿ. ಇವರು ಮೈನಿಂಗ್ ಅಂದರೆ ನಮ್ಮ ಉಪನಿರ್ದೇಶಕರು ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ. 2018ರಲ್ಲಿ ಅದು NOC ಕೊಟ್ಟಿರೋದು, 2018ರಲ್ಲಿ ಸರ್ವೆ ಆಗಿರೋದು. ಹಿಂದೆ ಇರೋ ಈಗ ಏನು ಆಗಿಲ್ಲ. ಈಗ ಆಗಿರೋದು ಅಂದರೆ ಪರಿಶೀಲನೆ ಮಾಡಿಬಿಟ್ಟು ವರದಿ ಕೊಟ್ಟಿದ್ದಾರೆ, ಅದು ರಾಜಕಾಲುವೆ ಇದೆ ಅಂತ ಹೇಳ್ಬಿಟ್ಟು. ಮಾಯಸಂದ್ರ ಗ್ರಾಮದ ಸರ್ವೆ ನಂಬರ್ 40 ಮತ್ತು 63ರಲ್ಲಿ ಅದು ಮೂಲತಃ ಸರ್ಕಾರಿ ರಾಜಕಾಲುವೆನೇ ಅದರಲ್ಲಿದೆ. ಅದು 52 ಅಡಿಯ ದೊಡ್ಡ ಸರ್ಕಾರಿ ರಾಜಕಾಲುವೆ. ಅದರಲ್ಲಿ ಏನಾಗಿದೆ, ಅದ್ರ ಮೇಲೇನೆ ಮೈನಿಂಗಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಸಂಬಂಧ ನಾವೇನ್ ಮಾಡಿದೀವಿ, ಆ ಸಂಬಂಧ ನಾವು 11/9/2025ನೇ ತಾರೀಕು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ತಹಶೀಲ್ದಾರಿಗೆ ಮತ್ತು ಹಿರಿಯ ಭೂವಿಜ್ಞಾನಿಗಳಿಗೆ ನಾವು ಅರ್ಜಿನ ಸಲ್ಲಿಸಿರ್ತೀವಿ. ಅದ್ರ ಸಂಬಂಧ ಅವರು 13/11/2025ರಂದು ಜಾಯಿಂಟ್ ಸರ್ವೆ ನಡೆದಿರುತ್ತೆ ಸರ್. ಎಲ್ಲ ಅಧಿಕಾರಿಗಳ ಸಮಕ್ಷ BA RA ಮತ್ತೆ ನಮ್ಮ ತಹಶೀಲ್ದಾರ್ ಕಚೇರಿಯಿಂದ ಎಲ್ಲ ಸರ್ವೆ ಡಿಪಾರ್ಟ್ಮೆಂಟ್, ಗಣಿ ಇಲಾಖೆ ಅಧಿಕಾರಿಗಳು ಎಲ್ಲರೂ ಬಂದು ಜಾಯಿಂಟ್ ಸರ್ವೆ ಮಾಡಿರ್ತಾರೆ. ಎಲ್ಲಾ ಜಾಯಿಂಟ್ ಸರ್ವೆ ಆದ್ಮೇಲೆ ಮಾನ್ಯ ತಹಶೀಲ್ದಾರರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿ ಕೊಟ್ಟಿರ್ತಾರೆ. ಹೌದು, ಇದು ಸರ್ಕಾರಿ ರಾಜಕಾಲುವೆ, ಮಾಯಸಂದ್ರ ಗ್ರಾಮದ ಕೆರೆಗೆ ಇದು ಮೂಲವಾಗಿ ನೀರು ಹರಿದು ಹೋಗ್ತಕ್ಕಂತ ಒಂದು ರಾಜಕಾಲುವೆ. ಸೊ ಇದ್ರ ಮೇಲೆನೆ ನಾವು ಮೈನಿಂಗ್ ನ ಕೊಟ್ಟಿದೀವಿ. ಇದ್ರ ಸಂಬಂಧ ಅದ್ರದ್ದು NOCನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿರ್ತಾರೆ. ಆದ್ರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಆ ಮನವಿ ಪತ್ರದ ಜೊತೆಗೆ ಇನ್ನೂ ಒಂದು ಮನವಿನ ನಾವು ಕೊಟ್ಟಿರ್ತೀರಿ. ಸೊ ಜಿಲ್ಲಾಧಿಕಾರಿಗಳಿಗೂ ನಾವು ಈ ಸಂಬಂಧ ಭೇಟಿ ಮಾಡಿ ಅವರಿಗೂ ಮನವಿ ಸಲ್ಲಿಸಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಸಂಬಂಧ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಸೊ ನಮಗೇನ್ ಪ್ರಾಬ್ಲಮ್ ಅಂದ್ರೆ, ಅಲ್ಲಿ ನಮ್ದು ಕೋಳಿ ಫಾರಂ ಇದೆ, ಮತ್ತೆ ನಾವು ಅಲ್ಲಿ ತೋಟ ಎಲ್ಲ ಮಾಡ್ತಿದ್ದೀವಿ. ಈ ಮಳೆಗಾಲ ಸ್ಟಾರ್ಟ್ ಆಗ್ಬಿಟ್ರೆ ಈಗ ನೀರು ಹರಿದು ಬರೋದ್ರಿಂದ ಅದ್ರದ್ದು ಪಥನೇ ಬದಲಾವಣೆ ಆಗಿದೆ. ಈಗ ರಾಜಕಾಲುವೆದು ಪಥ ಬದಲಾವಣೆ ಆಗಿರೋದ್ರಿಂದ ನೀರು ನಮ್ಮ ಜಮೀನುಗಳ ಮೇಲೆ ಬಂದು ನಮಗೆಲ್ಲ ಅದರಿಂದ ಬಹಳ ತೊಂದರೆ ಆಗ್ತಿದೆ. ಸೊ ನಾವೇನು ಅಧಿಕಾರಿಗಳನ್ನ ಮನವಿ ಮಾಡ್ತಾ ಇದೀವಿ ಅಂದ್ರೆ, ಸೊ ಆ ಊರಿನ ಕೆರೆ ಮತ್ತೆ ಪರಿಸರಕ್ಕೂ ಅಷ್ಟೇ ಅನಾನುಕೂಲ ಆಗ್ತಾ ಇರೋದ್ರಿಂದ ಈ ಕೂಡಲೇ ಅದನ್ನ ಸ್ಥಗಿತ ಮಾಡ್ಬಿಟ್ಟು ಅದ್ರ ಯಾರು ಅಧಿಕಾರಿಗಳಿದ್ದಾರೆ, ಇದ್ರ ಮೈನ್ ಇವಾಗ ಅವ್ರು ಆಕ್ಷನ್ ತಗೊಳೋದು ಒಂದಲ್ಲ ಸರ್, ಯಾರಿದ್ನ ಮಾಡಕ್ ಅಧಿಕಾರಿಗಳು ಮಾಡಿದಾರಲ್ವಾ ಅವ್ರ ವಿರುದ್ಧ ಕ್ರಮ ವಹಿಸ್ಬೇಕು ಸರ್. ಸರ್ ಇದು ಏನಾಗುತ್ತೆ, ಗಣಿಗಾರಿಕೆಗೆ ಅಷ್ಟು ಸುಲಭ ಪರ್ಮಿಷನ್ಸ್ ಇರಲ್ಲ ಸರ್. ಅದು ಎಲ್ಲಾ ಅಧಿಕಾರಿಗಳು ರಿಪೋರ್ಟ್ ಹಾಕಿರ್ಬೇಕು. ಇಲ್ಲಿ ಮೇಲ್ನೋಟಕ್ಕೆ ನನಗನ್ಸಿರೋದು ಸರ್ವೆ ಮಾಡಿರ್ತಕ್ಕಂಥ ಸರ್ವೇಯರ್ಗಳು, ಅದಕ್ಕೆ ಸಂಬಂಧಪಟ್ಟಿರೋ ADLR ಡಿಪಾರ್ಟ್ಮೆಂಟ್ ಆವಾಗ 2018-19 ಸಂಬಂಧದಲ್ಲಿ ಆಗಿರೋದು. ಇದು 2021ರಲ್ಲಿ ಗಣಿಗಾರಿಕೆ ಚಾಲು ಆಗಿದೆ. ಆ ಸಂದರ್ಭದಲ್ಲಿ ಇದ್ದಂತ ADLR ಅವರು ಒಂದು ಕರ್ತವ್ಯಕ್ಕೆ ಲೋಪ ಎಸಗಿದ್ದಾರೆ ಸರ್. ಹಿಂಗಾಗಿನೇ ಇದು ಪ್ರಾಬ್ಲಮ್ ಆಗಿರೋದು. ಅದರ್ವೈಸ್ ಇದು ಸರ್ ಮಾಲೀಕ ಈಶ್ವರ್ ಬಿನ್ ಸುಬ್ರಹ್ಮಣ್ಯ ಅಂತ, ಸೊ ಅವರು ಗಣಿಗಾರಿಕೆನ ನಡೆಸ್ತಿದ್ದಾರೆ ಪ್ರೆಸೆಂಟ್ಲಿ. ಅದ್ರ ಮೇಲೆ 2 ಎಕರೆ 23 ಗುಂಟೆಗೆ ಆಲ್ರೆಡಿ ಗಣಿಗಾರಿಕೆಗೆ ಪರ್ಮಿಷನ್ ಇದೆ ಸರ್. ಅದ್ರ ಸಂಬಂಧನೇ ನಮ್ದು ಹೋರಾಟ. ನಾವೇನು ಪಕ್ಕದಲ್ಲಿ ಬೇಕಾದ್ರೆ ಮೈನಿಂಗ್ ಮಾಡ್ತಿದ್ದಾರೆ, ಅದಕ್ಕೆ ನಮ್ಗೇನು ವಿರೋಧ ಮಾಡ್ತಿಲ್ಲ ನಾವು. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ PU ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ PCMB ಹಾಗೂ PCMC ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ CA, BA ಹಾಗೂ SABA ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ.
ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.